ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಕಳೆದ ವಾರ ಫ್ಯಾಮಿಲಿ ರೌಂಡ್ ಇತ್ತು. ಎಲ್ಲ ಸ್ಪರ್ಧಿಗಳ ಮನೆಯವರು ಬಂದಿದ್ದರು. ಅಂತೆಯೇ ಡ್ರೋನ್ ಪ್ರತಾಪ್ ಪಾಲಕರು ಬಂದಿದ್ದು ತೋರಿಸಲಾಗಿತ್ತು. ಈಗ ಡ್ರೋನ್ ಪ್ರತಾಪ್ ಅವರ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅವರ ಅಣ್ಣ ಬಂದು ಹೋಗಿರುವ ಫೋಟೋ ಇದೆ. ಜಿಯೋ ಸಿನಿಮಾ ಆ್ಯಪ್ ಅಥವಾ ವಾಹಿನಿ ಎಪಿಸೋಡ್ನಲ್ಲಿ ಈ ದೃಶ್ಯವೇ ಪ್ರಸಾರ ಆಗಿಲ್ಲ ಯಾಕೆ ಅಂತ ಕೆಲವರು ವಿಚಾರ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಪ್ರತಾಪ್ ಅವರ ಅಣ್ಣ ಬಂದಿದ್ರಂತೆ. ಇದು ವಾಹಿನಿಯಲ್ಲಾಗಲಿ ಜಿಯೋ ಸಿನಿಮಾ ಆ್ಯಪ್ನಲ್ಲಾಗಲಿ ಪ್ರಸಾರವಾದಂತಿಲ್ಲ. ಡ್ರೋನ್ ಪ್ರತಾಪ್ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅಣ್ಣ ಬಂದು ಹೋಗಿದ್ದ ಫೋಟೋ ಕಾಣಬಹುದು. ಸ್ನೇಹಿತರೆ, ಡ್ರೋನ್ ಪ್ರತಾಪ್ ಅವರು ತಂದೆ ತಾಯಿ ಜೊತೆಗೆ ಮಾತನಾಡುವಾಗಲೂ ಕೂಡ ಅಣ್ಣನ ಬಗ್ಗೆ ಮಾತನಾಡಿಸಿಲ್ಲ. ಒಂದು ವೇಳೆ ಮಾತನಾಡಿದರೂ ಅದು ಪ್ರಸಾರವಾಗಿಲ್ಲ. ಡ್ರೋನ್ ಪ್ರತಾಪ್ ಅವರಿಗೆ ಸ್ವಂತ ಅಣ್ಣ ಇದ್ದಾನ ಅಥವಾ ಚಿಕ್ಕಪ್ಪ ದೊಡ್ಡಪ್ಪನ ಮಗನೇ ಎನ್ನುವುದರ ಬಗ್ಗೆ ಮಾಹಿತಿ ಇಲ್ಲ. ಡ್ರೋನ್ ಪ್ರತಾಪ್ ಅವರ ಅಣ್ಣ ಬಿಗ್ ಬಾಸ್ ಮನೆಯೊಳಗೆ ಭೇಟಿ ನೀಡಿ ಅವರಿಗೆ ಚೆನ್ನಾಗಿ ಆಟ ಆಡುವಂತೆ ಹೇಳಿದ್ದಾರೆ ಎಂದು ಡ್ರೋನ್ ಪ್ರತಾಪ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಪೇಜ್ನಲ್ಲಿ ಇದೆ. ಇದರ ಜೊತೆಗೆ ಫೋಟೋ ಕೂಡ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಡ್ರೋನ್ ಪ್ರತಾಪ್ ಅಣ್ಣ ಬಂದಿದ್ದು ಮಾತನಾಡಿದ್ದನ್ನು ಯಾಕೆ ತೋರಿಸಿಲ್ಲ ಎಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಮ್ಮೆಯೂ ಪ್ರತಾಪ್ ಬಾಯಲ್ಲಿ ಅಣ್ಣನ ಹೆಸರು ಬಂದಿರಲಿಲ್ಲ. ಸಾಕಷ್ಟು ಬಾರಿ ಅವರು ತಂಗಿ ಮದುವೆ ಮಾಡಬೇಕು ಅಂತ ಹೇಳುತ್ತಿದ್ದರು. ಕಳೆದ 3 ವರ್ಷಗಳಿಂದ ಡ್ರೋನ್ ಪ್ರತಾಪ್ ಅವರು ಮನೆಯಿಂದ ದೂರ ಇದ್ದರು. ಅವರ ವೃತ್ತಿ ಜೀವನದಲ್ಲಿ ಆಗುತ್ತಿದ್ದ ಸಮಸ್ಯೆಗಳಿಂದಲೂ ಏನೋ ಮನಸ್ತಾಪ ಮಾಡಿಕೊಂಡು ಅವರು ಊರಿಂದ ದೂರ ಇದ್ದರು. ಬಿಗ್ ಬಾಸ್ ಮನೆಗೆ ಬಂದ ನಂತರ ಅವರು ಆರಂಭದಲ್ಲಿ ಪಾಲಕರ ಜೊತೆ ಫೋನ್ನಲ್ಲಿ ಮಾತನಾಡಿದ್ದು. ಇತ್ತೀಚೆಗೆ ಫ್ಯಾಮಿಲಿ ರೌಂಡ್ ಇದ್ದಿದ್ದರಿಂದ ಅಪ್ಪ ಅಮ್ಮ ಇಬ್ಬರು ದೊಡ್ಡ ಮನೆಗೆ ಬಂದಿದ್ದರು. ಸ್ನೇಹಿತರೆ, ಡ್ರೋನ್ ಪ್ರತಾಪ್ ಅವರು ಹೇಗೆ ಆಡ್ತಾ ಇದ್ದಾರೆ ಬಿಗ್ ಬಾಸ್ನಲ್ಲಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.